Hello students, in the previous class I had been explained about the general characteristics of the kingdom mycota. Last class alli nanu nimage kingdom mycota da general characteristics galanna ಸಂಪೂರ್ಣವಾಗಿ ತಿಳಿಸಿದ್ದಾನೆ. ಅದರಲ್ಲಿ ಮೈಕೋಟಾ ಯಾವ ಥರದ ಆರ್ಗಾನಿಸಮ್ ಅಂತ ಹೇಳಿದ್ದಾನೆ. ದೇ ಆರ್ ಕಂಪ್ಲೀಟ್ಲಿ ಹೆಟೆರೋಟ್ರೋಫಿಕ್, achlorophylous, thalloid organism. The plant body of the fungus is called as the mycelium. The mycelium is made up of many cottony thread-like structures called hyphae. ಆ ಹೈಫೆ ಸೆಪ್ಟೇಟ್ ಆದರೂ ಆಗಿರಬಹುದು ಅಥವಾ ಎ ಸೆಪ್ಟೇಟ್ ಆದರೂ ಆಗಿರಬಹುದು. ಎ ಸೆಪ್ಟೇಟ್ ಹೈಫೆ ಏನಾದರೂ ಇತ್ತು ಅಂತಂದರೆ ಅಲ್ಲಿ ನಾವು ಮಲ್ಟಿನ್ಯೂಕ್ಲಿಯೇಟೆಡ್ ಅಥವಾ ಸಿನೋಸೈಟಿಕ್ ನೇಚರನ್ನು ನೋಡ್ತೇವೆ ಅಂತ ಹೇಳಿದ್ದಾನೆ. ಅದಾದಮೇಲೆ ಸೆಲ್ ವಾಲಿನ ಕಾಂಪೊಸಿಷನ್ ಅಂತ ತಿಳಿಸಿದ್ದಾನೆ. ದ ಸೆಲ್ ವಾಲ್ ಕಾಂಪೊಸಿಷನ್ ಈಸ್ ಖೈಟಿನ್. ರಿಸರ್ವ್ಡ್ ಫುಡ್ ಮೆಟೀರಿಯಲ್ ಯಾವುದಾಗಿರ್ತದೆ ಅಂತಂದರೆ ಗ್ಲೈಕೋಜಿನ್ ಆಗಿರ್ತದೆ ನಮ್ಮ ಫಂಗಸ್ನಲ್ಲಿ. ಆಮೇಲೆ ಈ ಫಂಗಸ್ಗಳಲ್ಲಿ ನಾವು ಪ್ರಮುಖವಾಗಿ ಎರಡು ತರಹದ ಸ್ಪೋರ್ಸ್ಗಳನ್ನು ನೋಡ್ತೇವೆ. ಅದ್ಯಾವುದು ಅಂತಂದರೆ ಒಂದು ಎಸೆಕ್ಷುವಲ್ ಸ್ಪೋರ್ಸ್ ಮತ್ತು ಇನ್ನೊಂದು ಸೆಕ್ಷುವಲ್ ಸ್ಪೋರ್ಸ್. ಯಾವುದನ್ನು ಎಸೆಕ್ಷುವಲ್ ಸ್ಪೋರ್ಸ್ ಅಂತ ಕರೀಬೇಕು ಅನ್ನೋದನ್ನು ನಾನು ಕ್ಲಿಯರ್ ಆಗಿ ಹೇಳಿದ್ದೇನೆ. ಯಾವ ಸ್ಪೋರ್, those spore which are born by undergoing mitotic cell division, they are called as asexual spores. They can also be called as mitospores. Those spores which are born by undergoing meiotic cell division, they are called as meiospores. ಅದನ್ನು ಸೆಕ್ಷುವಲ್ ಸ್ಪೋರ್ಸ್ ಅಂತಲೂ ಕರೀತಾ ಹೋಗ್ತವೆ. ಸ್ಪೋರ್ಸ್ಗಳಲ್ಲಿ ಎರಡು ವಿಧ, ಎಸೆಕ್ಷುವಲ್ ಮತ್ತು ಸೆಕ್ಷುವಲ್ ಸ್ಪೋರ್ಸ್ ಅನ್ನೋದನ್ನು ಕ್ಲಿಯರ್ ಮಾಡಿದ್ದಾನೆ. ಎಸೆಕ್ಷುವಲ್ ಸ್ಪೋರ್ಸ್ಗಳು ಯಾವ್ಯಾವುದು ಅಂತಂದರೆ ಪ್ರಮುಖವಾಗಿ ಮೂರು ಥರದ ಸ್ಪೋರ್ಸ್ಗಳನ್ನು ನಾವು ನೋಡ್ತೇವೆ. ಝೈಗೋಸ್ಪೋರ್, ಆಪ್ಲೆನೋಸ್ಪೋರ್ ಮತ್ತು ಝೂಸ್ಪೋರ್, ಆಪ್ಲೆನೋಸ್ಪೋರ್ ಮತ್ತು ಕುನಿಡಿಯಾ. ಹಾಗೆ ಸೆಕ್ಷುವಲ್ ಸ್ಪೋರ್ಸ್ಗಳು ಯಾವ ಥರ ಇದ್ದಾವೆ ಅಂತಂದರೆ ಸೆಕ್ಷುವಲ್ ಸ್ಪೋರ್ಸ್ಗಳು ನಾವು ಮೂರು ಥರದನ್ನು ನೋಡ್ತೇವೆ. ಅದು ಯಾವ್ಯಾವುದು ಅಂತಂದರೆ ಝೈಗೋಸ್ಪೋರ್, ಆಸ್ಕೋಸ್ಪೋರ್ ಮತ್ತು ಬೆಸಿಡಿಯೋಸ್ಪೋರ್ಸ್ ಅಂತ ಹೇಳಿದ್ದಾನೆ. ಎಸೆಕ್ಷುವಲ್ ಆಗಿ ಇದು ಹೆಂಗೆ ರೀಪ್ರೊಡ್ಯೂಸ್ ಮಾಡ್ತವೆ ಅಂತಂದರೆ ಫ್ರಾಗ್ಮೆಂಟೇಷನ್, ಬಡ್ಡಿಂಗ್. ಯಾಕೆಂದರೆ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಆದಂಥ ಈ ಸೆಕ್ಯಾರೊಮೈಸಿಟ್ಸ್ ಅಥವಾ ಈಸ್ಟ್ ಇರೋದ್ರಿಂದ ಬಡ್ಡಿಂಗಿಂದಾನು ರೀಪ್ರೊಡ್ಯೂಸ್ ಮಾಡ್ತವೆ ಎಸೆಕ್ಷುವಲಿ. ಆಮೇಲೆ ಎಸೆಕ್ಷುವಲಿ ಬೈ ಸ್ಪೋರ್ ಫಾರ್ಮೇಷನ್, ಈಗ ಅವೆಲ್ಲ ವಿಚಾರ ತಿಳಿಸಿದ್ದಾನೆ. ಸೆಕ್ಷುವಲಿ ಬೈ ದ ಫ್ಯೂಷನ್ ಆಫ್ ಗ್ಯಾಮೆಟ್ಸ್ ಅನ್ನೋದನ್ನು ಹೇಳಿದ್ದಾನೆ. ಈ ಕ್ಲಾಸಲ್ಲಿ ಕ್ಲಾಸಿಫಿಕೇಶನ್ ಆಫ್ ಫಂಜೈಯನ್ನು ತಿಳ್ಕೊಳ್ಳೋಣ. ಕಿಂಗ್ಡಮ್ ಮೈಕೋಟಾ ಅಥವಾ ಫಂಗಸ್ಗಳನ್ನು ಪ್ರಮುಖವಾಗಿ ಎರಡು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದಾವೆ. The fungus or the mycotas are broadly classified into two groups based on the presence and absence of sexual reproduction. ನಾವು ಫಂಗಸ್ಗಳನ್ನು ಸೆಕ್ಷುವಲ್ ರೀಪ್ರೊಡಕ್ಷನ್ ಇದೆಯಾ ಇಲ್ವಾ ಅನ್ನೋದನ್ನು ಆಧರಿಸಿ ಎರಡು ಗುಂಪುಗಳನ್ನಾಗಿ ವಿಂಗಡಣೆ ಮಾಡಿದ್ದಾನೆ. ಅದು ಯಾವ್ಯಾವುದು ಅಂತಂದರೆ those fungus in which the sexual reproduction was present, ಅದೆಲ್ಲವನ್ನು ಪರ್ಫೆಕ್ಟ್ ಫಂಜೈ ಅಂತ ಕರೀತೇವೆ. In those fungus where the sexual reproduction was completely absent, those which were reproducing only by asexual method, they have been called as imperfect fungi. ಫಂಗಸ್ಗಳನ್ನು ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಆಧರಿಸಿ ವಿಂಗಡಣೆ ಮಾಡಿದ್ದಾವೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ನಡೀತಾ ಇತ್ತು ಅಂತಂದರೆ ಅದನ್ನು ನಾವು ಪರ್ಫೆಕ್ಟ್ ಫಂಗಸ್ ಅಂತ ಕರೆದಿದ್ದೇವೆ. ಯಾವುದರಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಇಲ್ಲ ಅಂಥವುಗಳನ್ನು ಇಂಪರ್ಫೆಕ್ಟ್ ಫಂಜೈ ಅಂತ ಕರೆದಿದ್ದೇವೆ. ದ ಪರ್ಫೆಕ್ಟ್ ಫಂಜೈಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಗ್ರೂಪ್ಸ್. ಯಾವುದನ್ನು ಆಧರಿಸಿ ನಮ್ಮಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ದೇವೆ ಅಂತಂದರೆ ಯಾವುದಾದ್ರೂ ಒಂದು ಬೇಸನ್ನು ಇಟ್ಕೊಂಡು ಮಾಡಿದ್ದೇವೆ.
ಆ ಬೇಸ್ ಏನು ಅನ್ನೋದು ತಿಳ್ಕೋಬೇಕು. ವಿ ಹ್ಯಾವ್ ಬೀನ್ ಕ್ಲಾಸಿಫೈಡ್ ದ ಪರ್ಫೆಕ್ಟ್ ಫಂಗಸ್ into 3 groups based on their sexual spores. ಯಾವುದನ್ನು ಆಧರಿಸಿ? ಸೆಕ್ಷುವಲ್ ಸ್ಪೋರ್ಸ್ಗಳು ಅದು ಯಾವುದನ್ನು ಬಿಡುತ್ತೆ ಅನ್ನೋದನ್ನು ಆಧರಿಸಿ ಪರ್ಫೆಕ್ಟ್ ಫಂಗಸ್ಗಳನ್ನು 3 ಭಾಗವಾಗಿ ವಿಂಗಡಣೆ ಮಾಡಿದ್ದಾವೆ. ಯಾವುದ ಫಂಗಸ್ಗಳು, ಯಾವ ಪರ್ಫೆಕ್ಟ್ ಫಂಗಸ್ಗಳು ಝೈಗೋಸ್ಪೋರ್ಗಳನ್ನು ಬಿಡ್ತಾ ಇತ್ತೋ, ಯಾವ ಫಂಗಸ್ಗಳು ಸೆಕ್ಷುವಲ್ ಸ್ಪೋರ್ನಲ್ಲಿ ಝೈಗೋಸ್ಪೋರ್ ಅನ್ನುವಂತಹ ಸೆಕ್ಷುವಲ್ ಸ್ಪೋರ್ಗಳನ್ನು ಬಿಡ್ತಿತ್ತೋ ಅವುಗಳೆಲ್ಲವನ್ನ ಒಂದು ಗುಂಪಿಗೆ ಸೇರಿಸಿದ್ದಾವೆ. ಅದನ್ನೆಲ್ಲವನ್ನ ಝೈಗೋಮೈಸಿಡ್ಸ್ ಅಂತ ಕರೀತಾವೆ. ಈ ಝೈಗೋಮೈಸಿಡ್ಸ್ ಅಕ್ವಾಟಿಕ್ ಫಂಗಸ್ ಆಗಿದ್ರಿಂದ, ಆಲ್ಗೆಗಳು ಯಾವ ರೀತಿಯಾಗಿ ನೀರಿನಲ್ಲಿ ವಾಸ ಮಾಡ್ತವೋ ಅದೇ ರೀತಿಯಾಗಿ ಇದು ವಾಸ ಮಾಡ್ತಿದ್ರಿಂದ ಈ ಝೈಗೋಮೈಸಿಡ್ಸನ್ನು ಫೈಕೋಮೈಸಿಡ್ಸ್ ಅಂತಲೂ ಕರಿತೇವೆ. ಬಯಾಲಜಿಯಲ್ಲಿ ಫೈಕೋ ಅಂತ ಬಂತು ಅಂತಂದರೆ ಆಲ್ಗೆ ಅಂತರ್ಥ. ಆಲ್ಗೆ ಲೈಕ್ ಫಂಗಸ್ ಅಂತ ಕರೀಲಿಕ್ಕೆ ಅದನ್ನು ಫೈಕೋಮೈಸಿಡ್ಸ್ ಅಂತ ಕರೀತೇವೆ. ಈ ಝೈಗೋಮೈಸಿಡ್ಸ್ ಆರ್ ಫೈಕೋಮೈಸಿಡ್ಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಆಲ್ಗಲ್ ಫಂಜೈ. ಸೊ ಝೈಗೋಮೈಸಿಡ್ಸ್ ಯಾವುದು ಅಂತ ಗೊತ್ತಾಯ್ತಲ್ಲ. ಯಾವುದನ್ನು ಝೈಗೋಮೈಸಿಡ್ಸ್ ಅಂತ ಕರೆದ್ರು ಅಂತಂದರೆ ಅವುಗಳ ಸೆಕ್ಷುವಲ್ ಸ್ಪೋರ್ಗಳು ಝೈಗೋಸ್ಪೋರ್ ಆಗಿರೋದನ್ನು ನಾವಿಲ್ಲಿ ಒಂದು ಗುಂಪಿಗೆ ಸೇರಿಸಿ ಅವುಗಳೆಲ್ಲವನ್ನು ಝೈಗೋಮೈಸಿಡ್ಸ್ ಅಂತ ಕರೀತಿದ್ದಾವೆ. ಇನ್ನು ನೆಕ್ಸ್ಟ್ ಯಾವುದಪ್ಪ ಅಂದರೆ, ಯಾವುದೆಲ್ಲ ಫಂಗಸ್ಗಳು ಆಸ್ಕೋಸ್ಪೋರ್ಗಳನ್ನು ತಮ್ಮ ಸೆಕ್ಷುವಲ್ ಸ್ಪೋರ್ಗಳಾಗಿ ಮಿಯೋಟಿಕ್ ಸೆಲ್ ಡಿವಿಷನಿಂದ ಪ್ರೊಡ್ಯೂಸ್ ಮಾಡ್ತಾ ಇದ್ವು ಆ ಎಲ್ಲ ಫಂಗಸ್ಗಳನ್ನು ಒಂದು ಗುಂಪಿಗೆ ಸೇರಿಸಿದ್ದಾವೆ. ಯಾವುದೆಲ್ಲ ಫಂಗಸ್ಗಳು ಸೆಕ್ಷುವಲ್ ಸ್ಪೋರ್ ಆದಂತಹ ಆಸ್ಕೋಸ್ಪೋರ್ಗಳನ್ನು ಬಿಡ್ತಾ ಇತ್ತೋ ಅವುಗಳೆಲ್ಲವನ್ನು ನಾವು ಒಂದು ಗುಂಪಿಗೆ ಸೇರಿಸಿದ್ದಾವೆ. ಅದಾವುದು ಅಂತಂದರೆ ಆಸ್ಕೋಮೈಸಿಡ್ಸ್. ಈ ಆಸ್ಕೋಮೈಸಿಡ್ಸ್ ಆಸ್ಕೋಸ್ಪೋರ್ ಅನ್ನುವಂತಹ ಚೀಲದ ಒಳಗೆ ಬಿಡ್ತದೆ. ಅದನ್ನು ನಾನು ಚೀಲದ ಒಳಗೆ ಬಿಟ್ಟರೆ, ದ ಸ್ಪೋರ್ಸ್ ಆರ್ ಬಾರ್ನ್ ಇನ್ಸೈಡ್ ದ ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ವಿ ಕಾಲ್ ಇಟ್ ಆಸ್ ಅನ್ ಎಂಡೋಜಿನಸ್ಲಿ ಬಾಂಡ್. ಹಿಯರ್ ದ ಆಸ್ಕೋಸ್ಪೋರ್ಸ್ ಆರ್ ಎಂಡೋಜಿನಸ್ಲಿ ಬಾಂಡ್. ಆಮೇಲೆ ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ವಿಚಾರ ಏನಪ್ಪ ಅಂತಂದರೆ, ದ ಆಸ್ಕೋಸ್ಪೋರ್ಸ್ ವಿಲ್ ಬಿ ಆಲ್ವೇಸ್ 8 ಇನ್ ನಂಬರ್. ರೈಟ್? ಸೊ ನೆಕ್ಸ್ಟ್ ಯಾವುದು ಅಂತಂದರೆ, ಯಾವುದೆಲ್ಲ ಫಂಗಸ್ಗಳು ಬೆಸಿಡಿಯೋಸ್ಪೋರ್ಸ್ ಥರದ ಬೆಸಿಡಿಯೋಸ್ಪೋರ್ಸನ್ನು ಬಿಡ್ತಾ ಇತ್ತು, ಅಂದರೆ ಯಾವುದೆಲ್ಲ ಫಂಗಸ್ಗಳು ಸೆಕ್ಷುವಲ್ ಸ್ಪೋರ್ ಆಗಿ ಬೆಸಿಡಿಯೋಸ್ಪೋರ್ಸ್ಗಳನ್ನು ಬಿಡ್ತಾ ಇತ್ತೋ ಅದೆಲ್ಲವನ್ನು ಒಂದು ಗುಂಪಿಗೆ ಸೇರಿಸಿದ್ದಾವೆ. ಅದು ಯಾವುದು ಅಂತಂದರೆ ಬೆಸಿಡಿಯೋಮೈಸಿಡ್ಸ್. ರೈಟ್? ಸೊ ಬೆಸಿಡಿಯೋಮೈಸಿಡ್ಸ್ನಲ್ಲಿ ಬಿಡುವಂಥ ಆ ಬೆಸಿಡಿಯೋಸ್ಪೋರ್ಸ್ ಎಲ್ಲಿ ಬಿಡ್ತಾ ಇತ್ತು ಅಂತಂದರೆ, ಇಟ್ ವಾಸ್ ನಾಟ್ ಬಾರ್ನ್ ಇನ್ಸೈಡ್ ದ ಸ್ಯಾಕ್ ಲೈಕ್ ಸ್ಟ್ರಕ್ಚರ್. ಅದರ ಬದಲಾಗಿ ಸ್ಯಾಕಿನ ಸ್ಟ್ರಕ್ಚರ್ ಒಳಗೆ ಬೀಳದೆ ಹೊರಗೆ ಬಿಡ್ತಾ ಇದ್ದಿದ್ದರಿಂದ ಅವುಗಳನ್ನು ಎಕ್ಸೋಜಿನಸ್ಲಿ ಬಾಂಡ್ ಅಂತ ಕರೀತೇವೆ. ಯಾವಾಗಲೂ ಬೆಸಿಡಿಯೋಮೈಸಿಡ್ಸ್ನಲ್ಲಿ ಬೆಸಿಡಿಯೋಸ್ಪೋರ್ಸ್ಗಳ ಸಂಖ್ಯೆ ಎಷ್ಟಿರ್ತವೆ ಅಂತಂದರೆ 4 ಬಿಟ್ಟಿರ್ತವೆ. ರೈಟ್? ಸೊ ಪರ್ಫೆಕ್ಟ್ ಫಂಗಸನ್ನು 3 ಗುಂಪುಗಳನ್ನಾಗಿ ಯಾವುದನ್ನಾಧರಿಸಿ ಮಾಡಿದ್ದೇವೆ ಅನ್ನೋದು ಕ್ಲಿಯರ್ ಆಯ್ತಾ? ಯಾವುದನ್ನಾಧರಿಸಿ? ಬೇಸ್ಡ್ ಆನ್ ದೇರ್ ಸೆಕ್ಷುವಲ್ ಸ್ಪೋರ್ಸ್ ವಿ ಹ್ಯಾವ್ ಬೀನ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 3 ಗ್ರೂಪ್ಸ್. ದೇ ಆರ್ ಝೈಗೋಮೈಸಿಡ್ಸ್, ಆಸ್ಕೋಮೈಸಿಡ್ಸ್ ಆ್ಯಂಡ್ ಬೆಸಿಡಿಯೋಮೈಸಿಡ್ಸ್. ಇನ್ನು ಇಂಪರ್ಫೆಕ್ಟ್ ಫಂಗಸ್ಗೆ ಬರೋದಾದರೆ, ಯಾವುದನ್ನು ಇಂಪರ್ಫೆಕ್ಟ್ ಫಂಗಸ್ ಅಂತ ಕರಿತೇವೆ ಕ್ಲಿಯರ್ ಆಗಿದೆ ನಿಮಗೆ. ದೋಸ್ ಫಂಗಸ್ ಇನ್ ವಿಚ್ ದ ಸೆಕ್ಷುವಲ್ ರೀಪ್ರೊಡಕ್ಷನ್ ವಾಸ್ ಕಂಪ್ಲೀಟ್ಲಿ ಆಬ್ಸೆಂಟ್. ಯಾವ ಫಂಗಸ್ಗಳಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ನಡೀತಿರ್ಲಿಲ್ವೋ ಅಂತಹ ಫಂಗಸ್ಗಳನ್ನು ನಾವು ಇಂಪರ್ಫೆಕ್ಟ್ ಫಂಗಸ್ ಅಂತ ಕರೆದ್ವಿ. ಅದಕ್ಕೆ ಒಂದೇ ಒಂದು ಗುಂಪಿದೆ, ಅದ್ಯಾವುದು ಅಂತಂದರೆ ಡಿಟಾರೋಮೈಸಿಡ್ಸ್.
So the imperfect fungus included under a single group, that is an Deuteromycetes. ಈ Deuteromycetesಗಳಲ್ಲಿ they are the imperfect fungus. They will not reproduce sexually, or the sexual reproduction is completely absent. So ಇದಿಷ್ಟು ಸಂಪೂರ್ಣ ಮಾಹಿತಿ ರಿಗಾರ್ಡಿಂಗ್ ದ ಕ್ಲಾಸಿಫಿಕೇಶನ್ ಆಫ್ ಫಂಜೈ. ತುಂಬ ಇಂಪಾರ್ಟೆಂಟು, ತುಂಬ ಬೇಸಿಕ್ಕು, ತಿಳ್ಕೊಳ್ಳೇಬೇಕಾದಂಥದ್ದು. ಈಗ ಇಂಡಿವಿಜುವಲ್ ಕ್ಲಾಸಸ್ಗಳನ್ನು ನೋಡ್ತಾ ಬರೋಣ. ಮೊದಲನೇದು ಯಾವುದು ಅಂತಂದರೆ ಝೈಗೋಮೈಸಿಟ್ಸ್, which is also called as phycomycetes, which is commonly called as algal fungi. ಯಾಕೆ ಇದನ್ನು ಆಲ್ಗಲ್ ಫಂಜೈ ಅಂತ ಕರಿತೇವೆ ಅನ್ನೋ ವಿಚಾರ ಸ್ವಲ್ಪ ಮಟ್ಟಿಗೆ ಈಗಾಗಲೇ ಹೇಳಿದ್ದೇನೆ. ಮೊದಲು ಇದರ ಅಕರೆನ್ಸನ್ನು ತಿಳ್ಕೊಳ್ಳೋಣ. ಅಂದರೆ ಈ ಝೈಗೋಮೈಸಿಟ್ಸ್ಗಳು ಎಲ್ಲಿ ನೋಡ್ತೇವೆ, ಎಲ್ಲಿ ಕಾಣಲು ಸಿಗುತ್ತೆ ಅನ್ನೋದು ನೋಡೋಣ. ದೇ ಆರ್ ಫೌಂಡ್ ಇನ್ ಅಕ್ವಾಟಿಕ್ ಹ್ಯಾಬಿಟೇಟ್ಸ್ ಅಲ್ವಾ. ನೀರಿರುವಂತಹ ಜಾಗದಲ್ಲಿ ಮಾತ್ರ ಕಂಡು ಬರ್ತದೆ. ಅಕ್ವಾಟಿಕ್ ಹ್ಯಾಬಿಟೇಟ್ಸ್, ಆಲ್ಗೆಗಳು ಇರ್ತಾವಲ್ಲ, ಹಾಗೆ ನೀರಿರುವಂಥ ಜಾಗದಲ್ಲಿ ಮಾತ್ರ ಕಂಡು ಬರ್ತಾ ಇರೋದ್ರಿಂದ ಇವುಗಳನ್ನು ಆಲ್ಗಲ್ ಫಂಜೈ ಅಂತ ಕರೆದಿದ್ದು. ನೋಡಿ, ದೇ ಆರ್ ಫೌಂಡ್ ಇನ್ ಅಕ್ವಾಟಿಕ್ ಹ್ಯಾಬಿಟೇಟ್ಸ್, ನೀರಿರುವಂಥ ಜಾಗದಲ್ಲಿ, ಆನ್ ಡಿಕೇಯಿಂಗ್ ವುಡ್ ಇನ್ ಮಾಯ್ಸ್ಟ್, ತೇವಾಂಶ ಇರುವಂಥದ್ದು, ಮರದ ದಿಮ್ಮಿ ಕೊಳಿತಾ ಇರುವಂಥ ಜಾಗದಲ್ಲಿ ನೀವು ಅಣಬೆಗಳನ್ನು, ಅಂದರೆ ಮಶ್ರೂಮ್ಗಳದಿರೋದನ್ನು ನೋಡ್ತೀರಿ, ಗೊತ್ತಿದೆ ನನಗೆ. ಸೊ ಆ ಜಾಗದಲ್ಲಿ ರೈಟ್, ಜಾಸ್ತಿ ನೀರು ನಿಂತಿದೆಯಲ್ಲ, ಆ ನಿಂತಿರುವಂಥ ನೀರಿನ ಮೇಲೆ ಯಾವುದೋ ಒಂದು ಮರದ ದಿಮ್ಮಿಯೋ, ಯಾವುದೋ ಒಂದು ತರಗೆಲೆಯೋ ಅಥವಾ ಒಣಗಿರುವಂಥ ಎಲೆಯೋ ಕೊಳಿತಾ ಇದೆಯಲ್ಲ, ಆ ಜಾಗದಲ್ಲಿ ತೇವಾಂಶದಿಂದ ಕೂಡಿರುವಂಥ ಮರದ ದಿಮ್ಮಿ ಕೊಳಿತಾ ಇದೆಯಲ್ಲ, ಆ ಜಾಗದಲ್ಲಿ, ತೇವಾಂಶದಿಂದ ಕೂಡಿರುವಂತಹ ಜಾಗಗಳಲ್ಲಿ, ಆ್ಯಂಡ್ they also found in the places or the damp places where there is high temperature and more moisture. ಟೆಂಪರೇಚರ್ ಜಾಸ್ತಿ ಇದ್ದು ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಇರುವಂಥ ಇನ್ನಿತರ ಜಾಗದಲ್ಲಿಯೂ ನಾವು ಈ ಫಂಗಸ್ಸಿನ ಬೆಳವಣಿಗೆಯನ್ನು ನೋಡ್ತಾ ಬರ್ತೇವೆ. ದೇ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಅಕ್ವಾಟಿಕ್ ಫಂಜೈ. ಇದಾಗಲೇ ಯಾಕೆ ಏನು ಅಂತೆಲ್ಲ ಗೊತ್ತಾಗಿದೆ ನಿಮಗೆ. ಹೆನ್ಸ್ ದೇ ಆರ್ ಆಲ್ಸೋ ನೋನ್ ಆಸ್ ವಾಟರ್ ಮೌಲ್ಡ್ಸ್. ಮೌಲ್ಡ್ ಅಂತಂದ್ರೂ ಫಂಗಸ್ ಅನ್ನುವಂಥ ಅರ್ಥ. ಸೊ ನೀರಿನಲ್ಲಿ ಬೆಳೆಯುವಂಥ ನೀರಿನಲ್ಲಿ ಬೆಳೆಯುವಂಥ ಫಂಗಸ್ ಅಂದರೆ ಆಲ್ಗಲ್ ಲೈಕ್ ಫಂಗಸ್ ಅಂತ ಹೇಳೋದರ ಜೊತೆಗೆ ಇದನ್ನು ವಾಟರ್ ಫಂಗಸ್ ಅಂತ ಹೇಳ್ತಿದ್ದಾವೆ, ವಾಟರ್ ಮೌಲ್ಡ್ ಅಂತ ಹೇಳ್ತಿದ್ದಾವೆ. ಇವು ಕೇವಲ ನೋಡಿ, ಇಲ್ಲೆಲ್ಲ ವಿಚಾರ ಏನು ಹೇಳಿದ್ದೇನೆ ಅಂತಂದರೆ ಅಕ್ವಾಟಿಕ್ ಹ್ಯಾಬಿಟೇಟ್ಸ್ನಲ್ಲಿ ಡಿಕೆ ಆಗುವಂಥ ಜಾಗದಲ್ಲಿ ಬೆಳೀತದೆ ಅಂತ ಹೇಳ್ತಿದ್ದೇನೆ. ಅಂದರೆ ಕಂಪ್ಲೀಟಾಗಿ ಸ್ಯಾಪ್ರಫೈಟಿಕ್ನ ವಿಚಾರ ಮಾತ್ರ ಮಾಡುತ್ತಾಡಿದ್ದೇನೆ. ಆದರೆ ಈ ಝೈಗೋಮೈಸಿಟ್ಸ್ಗಳು ಕೆಲವು ಏನಾಗಿದ್ದಾವೆ ಅಂತಂದರೆ ಸಮ್ ಆಫ್ ದೆಮ್ ಆರ್ ಆಬ್ಲಿಗೇಟ್ ಪ್ಯಾರಸೈಟ್. ಆಬ್ಲಿಗೇಟ್ ಅಂತಂದರೆ ಕನ್ಫೈನ್ ಟು ಅನ್ನೋ ವಿಚಾರ ನಿಮ್ಗೆ ಹೇಳಿದ್ದೇನೆ. ಪ್ಯಾರಸೈಟ್ ಅಂದರೆ ಏನು ಅಂತ ಈಗಾಗಲೇ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ, ಅದರ ವಿಚಾರನ ತಿಳಿಸಿದ್ದೇನೆ. ಯು ಪೀಪಲ್ ನೋ ವಾಟ್ ಈಸ್ ಮೀನ್ ಬೈ ದ ಪ್ಯಾರಸೈಟ್ಸ್. ಪ್ಯಾರಸೈಟ್ಸ್ ಆರ್ ದೋಸ್ ವಿಚ್ ಡ್ರಾ ದ ನ್ಯೂಟ್ರಿಷನ್ ಫ್ರಮ್ ದ ಅದರ್ ಲಿವಿಂಗ್ ಸೆಲ್. ನಿಮಗೆ ಗೊತ್ತಿದೆ. So some of the zygomycetes are parasites. That means they draw the nutrition from the other organism. ಅದು ಯಾವುದಾಗಿರ್ತದೆ ಅಂತಂದರೆ ಕೆಲವು ಪ್ಲಾಂಟ್ಸ್ಗಳಿಗೆ ಮಾತ್ರ. They are confined only to the plants. So they occurs as obligate parasite in some plants. ಏನಾಗಿದ್ದಾವೆ ಇದು? They are confined to only some plants. That means they cause diseases to the plants. Right? ನೋಡಿ, ಝೈಗೋಮೈಸಿಟ್ಸ್, ಫೈಕೋಮೈಸಿಟ್ಸ್, ಕಾಮನ್ಲಿ ಕಾಲ್ಡ್ ಎಸ್ ಆಲ್ಗಲ್ ಫಂಜೈ. ಎಲ್ಲೆಲ್ಲಿ ನೋಡ್ತೀರಿ ಇದನ್ನು ಅಂತಂದರೆ ದೇ ಆರ್ ಫೌಂಡ್ ಇನ್ ಅಕ್ವಾಟಿಕ್ ಹ್ಯಾಬಿಟೇಟ್ಸ್, ಆನ್ ಡಿಕೇಯಿಂಗ್ ವುಡ್ ಇನ್ ಮಾಯಿಸ್ಟ್ ಆ್ಯಂಡ್ ಡ್ಯಾಮ್ ಪ್ಲೇಸಸ್. ದೇರ್ ಆಲ್ಸೋ ಅಕರ್ಸ್ ಆಸ್ ಆಬ್ಲಿಗೇಟ್ ಪ್ಯಾರಸೈಟ್ ಇನ್ ಸಮ್ ಪ್ಲಾಂಟ್ಸ್. ದೇ ಆರ್ ದ ಅಕ್ವಾಟಿಕ್ ಫಂಗಸ್ ಆರ್ ನೋನ್ ಆಸ್ ವಾಟರ್ ಮೌಲ್ಡ್ಸ್. ರೈಟ್? ನೆಕ್ಸ್ಟ್ ಪಾಯಿಂಟ್.
The plant body of the fungus ಏನು ನಿಮಗೆಲ್ಲ ಗೊತ್ತಿದೆ. The plant body of the fungus is mycelium. The mycelium is made up of many cottony thread-like structures called hyphae. ಅಲ್ವೇ? ಆ hyphae ಹೇಗಿದೆ ಅಂತಂದರೆ, the hyphae that is seen in zygomycetes are aseptate. ಯಾವುದನ್ನ ಸೆಪ್ಟಾ ಅಂತ ಕರಿಬೇಕು ಅನ್ನೋದನ್ನೆಲ್ಲವನ್ನ ನಿಮಗೆ ತಿಳಿಸಿದ್ದೇನೆ. ನೋಡಿ, ವೈಟ್ ಕಾಟನಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ಸ್ ಇದೆಯಲ್ಲ, ಇದು ಹೈಫೆ. ಈ ಹೈಫೆದ ಮಧ್ಯಭಾಗದಲ್ಲಿ ಈ ರೀತಿಯಾಗಿತ್ತು ಅಂತಂದರೆ ದೇ ಆರ್ ಕಾಲ್ಡ್ ಎ ಸೆಪ್ಟಾ, ದೇ ಆರ್ ದ ಕ್ರಾಸ್ ವಾಲ್ಸ್. ಇದಿದ್ರೆ ಅಂತಹ ಹೈಫೆಗಳನ್ನು ಸೆಪ್ಟೇಟ್ ಹೈಫೆ ಅಂತ ಕರಿತೇವೆ. ಅದಿಲ್ಲ ಅಂತಂದರೆ ಏಸೆಪ್ಟೇಟ್ ಹೈಫೆ ಅಂತ ಕರಿತೇವೆ. ನೋಡಿ, ಇದು ಸೆಪ್ಟೇಟ್ ಹೈಫೆ, ಅದು ಇಲ್ಲದೇ ಇರುವಂಥ ಹೈಫೆ ಇದು. ಇದನ್ನು ನಾವು ಏಸೆಪ್ಟೇಟ್ ಹೈಫೆ ಅಂತ ಕರಿತೇವೆ. ಬಿಕಾಸ್ ದ ಕ್ರಾಸ್ವಾಲ್ ಆರ್ ದ ಸೆಪ್ಟಾ ಈಸ್ ಆಬ್ಸೆಂಟ್. ನಮ್ಮ ಈ ಝೈಗೋಮೈಸಿಟ್ಸಲ್ಲಿ ಯಾವ ಥರದ ಹೈಫೆ ಇವೆರಡರಲ್ಲಿ ನೋಡ್ತಿದ್ದೇವೆ ಅಂತಂದರೆ, ವಿ ಆರ್ ಸೀಯಿಂಗ್ ದ ಏಸೆಪ್ಟೇಟ್ ಹೈಫೆ. ಏಸೆಪ್ಟೇಟ್ ಹೈಫೆನ ನೋಡ್ತಾ ಹೋಗ್ತವೆ ನಮ್ಮ ಝೈಗೋಮೈಸಿಟ್ಸಲ್ಲಿ. ಈ ಏಸೆಪ್ಟೇಟ್ ಹೈಫೆಗಳು ಹೇರಳವಾಗಿ ಸುತ್ತಕೊಂಡು ಪ್ಲಾಂಟ್ ಬಾಡಿ ಆಫ್ ದ ಫಂಗಸ್ ಆಗಿದೆ. ದಟ್ ಈಸ್ ಮೈಸೀಲಿಯಂ. ದ ಮೈಸೀಲಿಯಂ ಕಂಟೈನ್ಸ್ ಏಸೆಪ್ಟೇಟ್ ಹೈಫೆ. ಏಸೆಪ್ಟೇಟ್ ಆಗಿದೆ ಅಂತಂದ ಮೇಲೆ ಅಲ್ಲಿ ನಾವೇನು ನೋಡ್ತೇವೆ, ಮಲ್ಟಿ ನ್ಯೂಕ್ಲಿಯೇಟೆಡ್ ಕಂಡೀಷನ್ ನೋಡ್ತೇವೆ. ಏಸೆಪ್ಟೇಟ್ ಹೈಫೆಲಿ ನಾವು ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ಸ್ ನೋಡೋದ್ರಿಂದ ಈ ಹೈಫೆನ ಸಿನೋಸೈಟಿಕ್ ಹೈಫೆ ಅಂತಲೂ ಕರೀತೇವೆ. ಬಿಕಾಸ್ ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ ಈಸ್ ಕಾಲ್ಡ್ ಎಸ್ ಸಿನೋಸೈಟಿಕ್. ಮಲ್ಟಿ ನ್ಯೂಕ್ಲಿಯೇಟ್ ಕಂಡೀಷನ್ನ ಸಿನೋಸೈಟಿಕ್ ಅಂತ ಕರೆಯೋದ್ರಿಂದ ಈ ಮಲ್ಟಿ ನ್ಯೂಕ್ಲಿಯೇಟ್ ಹೈಫೆನ ಸಿನೋಸೈಟಿಕ್ ಹೈಫೆ ಅಂತಲೂ ಕರೀತೇವೆ. ನಮ್ಮ ಈ ಝೈಗೋಮೈಸಿಟ್ಸಲ್ಲಿ ಏಸೆಪ್ಟೇಟ್ ಸಿನೋಸೈಟಿಕ್ ಹೈಫೆನ ನೋಡ್ತೇವೆ. These zygomycetes or the phycomycetes reproduce asexually by, ನೋಡಿ, ವೆಜಿಟೇಟಿವ್ ರೀಪ್ರೊಡಕ್ಷನ್ ಇದೆ. ನಾನು ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಆದ್ರೂ ಬೋರ್ಡಲ್ಲಿ ಮೆನ್ಷನ್ ಮಾಡಿಲ್ಲ, ಆದರೂ ಗೊತ್ತಿರಲಿ ನಿಮಗೆ. These zygomycetes reproduce by 3 methods ಅಂತ ಹೇಳ್ಬಿಡ್ತೇವೆ ಇಲ್ಲಿ. ವೆಜಿಟೇಟಿವ್ಲಿ, asexually and sexually. ವೆಜಿಟೇಟಿವ್ಲಿ ಅಂತಂದರೆ ದ ರೀಪ್ರೊಡಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಬೈ ದ ವೆಜಿಟೇಟಿವ್ ಸೆಲ್, ಅದನ್ನು ನಾವು ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಕರೀತೇವೆ. ಫಂಗಸ್ ರೀಪ್ರೊಡ್ಯೂಸ್ ವೆಜಿಟೇಟಿವ್ಲಿ ಬೈ ಫ್ರಾಗ್ಮೆಂಟೇಷನ್. ಅಂದರೆ ಹೇರಳವಾಗಿ ಈ ಮೈಸೀಲಿಯಾ ಬೆಳ್ಕೊಂಡಿದೆಯಲ್ಲ, ಆ ಮೈಸೀಲಿಯಾ ಆಕ್ಸಿಡೆಂಟಲ್ಲಿ ಕಟ್ಗಳಾಗಿಬಿಡ್ತವೆ, ತುಂಡಾಗಿಬಿಡ್ತವೆ. ಆ ರೀತಿ ಮೈಸೀಲಿಯಾದಲ್ಲಿದ್ದಂಥ ಹೈಫೆಗಳು ಏನು ಪೀಸ್ ಆದವು, ಆ ಒಂದೊಂದು ಪೀಸ್ಗಳನ್ನು ನಾವು ಫ್ರ್ಯಾಗ್ಮೆಂಟ್ಸ್ ಅಂತ ಕರೀತಾ ಹೋಗ್ತೇವೆ. ಆ ಫ್ರ್ಯಾಗ್ಮೆಂಟ್ಸು ಸಪರೇಟ್ ಆಗುತ್ತೆ ಎಲ್ಲಿಂದ? ಮದರ್ ಮೈಸೀಲಿಯಾದಿಂದ. ಸಪರೇಟ್ ಆದಮೇಲೆ ಆ ಒಂದು ಫ್ರ್ಯಾಗ್ಮೆಂಟ್ ಸ್ವತಂತ್ರವಾಗಿ ತನ್ನದೇ ಆದಂತಹ ಒಂದು ಹೈಫೆನ ಡೆವಲಪ್ ಮಾಡಿಕೊಂಡು, ಹೈಫೆಗಳನ್ನೆಲ್ಲ ಟ್ವೈನ್ ಮಾಡಿಕೊಂಡು ಮೈಸೀಲಿಯಾ ಆಗಿ ಬೆಳೆದು ತನ್ನದೇ ಸ್ವತಂತ್ರ ಜೀವನವನ್ನು ನಡೆಸುವಂಥ ಸಾಮರ್ಥ್ಯ ಅದಕ್ಕೆ ಬಂದು ಬಿಡ್ತದೆ. ಸೊ ಅದನ್ನು ನಾವು ವೆಜಿಟೇಟಿವ್ ರೀಪ್ರೊಡಕ್ಷನ್ ಅಂತ ಕರೀತೇವೆ. ಸೊ ದಿ ಝೈಗೋಮೈಸಿಟ್ಸ್ ರೀಪ್ರೊಡ್ಯೂಸ್ ವೆಜಿಟೇಟಿವ್ಲಿ ಬೈ ಫ್ರಾಗ್ಮೆಂಟೇಷನ್. ಯಾವುದು ಫ್ರಾಗ್ಮೆಂಟ್ಸ್ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಈಸ್ ದ ಝೈಗೋಮೈಸಿಟ್ಸ್ ರೀಪ್ರೊಡ್ಯೂಸ್ asexually by producing the asexual spores which are born endogenously ಅಂತ ಹೇಳಿದ್ದೇವೆ. ನೋಡಿ, ಇದೇ ಥರದ ಹೈಫೆಗಳು ಏನಾಗ್ತವೆ ಅಂತಂದರೆ, ಈಗಾಗಲೇ ನಿಮಗೆ ಗೊತ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ, ನಾವಿಲ್ಲಿ ಸಿನೋಸೈಟಿಕ್ ಹೈಫೆನ, ಏಸೆಪ್ಟೇಟ್ ಸಿನೋಸೈಟಿಕ್ ಹೈಫೆನ ನೋಡ್ತೇವೆ. ಡ್ಯೂರಿಂಗ್ asexual reproduction, the terminal cell develops the false septa, right, and undergoes a rapid nuclear division.
to produce a sac-like structure which is called as sporangia. Inside the sporangia we see many tiny dust-like unicellular uninucleated spores which are called as aplanospores. ಅವುಗಳನ್ನು aplanospores ಅಂತ ಕರೀತೇವೆ. When this sporangial wall breaks, these spores are liberated, and when these spores reach the suitable substratum, they germinate to give rise to new mycelium. ಇದು ಕೆಲವು ಝೈಗೋಮೈಸಿಟ್ಸ್ ಏನು ಏಸೆಕ್ಷುವಲ್ ಆಗಿ ಎಪ್ಲೆನೋಸ್ಪೋರ್ಸ್ಗಳಿಂದ ರೀಪ್ರೊಡ್ಯೂಸ್ ಮಾಡುವಂಥ ರೀತಿಯಾದರೆ, ಇನ್ನು ಕೆಲವು ಏನಿದ್ದಾವೆ ನೀರಿನಲ್ಲಿ ವಾಸ ಮಾಡುವಂಥ ಏನು ವಾಟರ್ ಮೌಲ್ಡ್ಸ್ ಅಂತಲೇ ಕರೆದಿದ್ದೇವೋ, ನೀರಿನ ಮೇಲೆ ಒಂದು ಮರದ ಒಂದು ದಿಮ್ಮಿ, a wooden log is floating in water which has been decomposing. ಅದರ ಮೇಲೆ ಬೆಳೆದಿರುವಂತಹ ಝೈಗೋಮೈಸಿಟ್ಸ್ ಏನು ಮಾಡ್ತದೆ ಅಂತಂದರೆ, ನೀರು ಇರೋದರಿಂದ ತನ್ನ ಸ್ಪೋರ್ಸ್ಗಳು ನೀರಿನಲ್ಲಿ ಸ್ವತಂತ್ರವಾಗಿ ಈಜಾಡೋದಕ್ಕೆ ಅವಕಾಶ ಇರೋದರಿಂದ ಇನ್ನೊಂದು ಥರದ ಸ್ಪೋರನ್ನು ಬಿಟ್ಬಿಡುತ್ತೆ. ನೋಡಿ ಅದು ಯಾವುದು ಅಂತಂದರೆ, ಇಲ್ಲೆಲ್ಲ ನೀರಿದೆ. ಸೊ ಆದ್ದರಿಂದ ದ ಟರ್ಮಿನಲ್ ಸೆಲ್ ಅಂಡರ್ಗೋಸ್ ರ್ಯಾಪಿಡ್ ನ್ಯೂಕ್ಲಿಯರ್ ಡಿವಿಷನ್ ಆ್ಯಂಡ್ ಡೆವಲಪ್ಸ್ ದ ಮೆಂಬ್ರೇನ್ ಅರೌಂಡ್ ಇಟ್ ಸೆಲ್ಫ್, ಆ್ಯಂಡ್ ದಿಸ್ ಸೆಲ್ ಪ್ರೊಡ್ಯೂಸಸ್ ದ ಫ್ಲಾಜಿಲ್ಲಾ ಆ್ಯಂಡ್ ದೇ ಬಿಕಮ್ ಮೊಟೈಲ್. These motile spores are called as zoospores. ಆ ಮೊಟೈಲ್ ಸ್ಪೋರ್ಸ್ಗಳನ್ನು ನಾವು ಝೂಸ್ಪೋರ್ಸ್ ಅಂತ ಕರೀತೇವೆ. These zoospores are also endogenously bound, which has been developed by undergoing mitotic cell division. Hence, it can also be called as mitospores. When the sporangial wall breaks, zoospores which are produced inside the sac-like structure, that sac-like structure is called as zoosporangia. When these zoosporangia breaks, these zoospores has been liberated into the water. They swim in water, and when it reaches the suitable substratum, they wither off the flagella and start germinating to produce another mycelium. So ಈ ರೀತಿಯಾಗಿ ನಮ್ಮ ಈ ಝೈಗೋಮೈಸಿಟ್ಸ್ಗಳ ಗುಂಪು ಏನಿದೆಯೋ ಅವುಗಳೆಲ್ಲವೂ ಏಸೆಕ್ಷುವಲ್ ಆಗಿ ಎರಡು ತರಹದ ಸ್ಪೋರ್ಗಳನ್ನು ಬಿಡೋದ್ರಿಂದ ರೀಪ್ರೊಡ್ಯೂಸ್ ಮಾಡ್ತವೆ. ಅದು ಯಾವ್ಯಾವುದಪ್ಪ ಅಂತಂದರೆ, ಒಂದು ಮೊಟೈಲ್ ಝೂಸ್ಪೋರ್ಸ್, ಇನ್ನೊಂದು ನಾನ್ ಮೊಟೈಲ್ ಡಸ್ಟ್ ಲೈಕ್ ಎಪ್ಲೆನೋಸ್ಪೋರ್ಸ್. ಇವೆರಡೂ ಅಷ್ಟೇ, ಇವೆರಡು they are endogenously bound. That means they are bound inside the sac-like structure called sporangia. Next, they also reproduce sexually. ನಿಮಗೆಲ್ಲ ಗೊತ್ತಿದೆ. The sexual reproduction in case of zygomycetes takes place by the fusion of gametes. ಆ ಗ್ಯಾಮೆಟ್ಸ್ಗಳ ಫ್ಯೂಷನ್ ನಿಂದ ನಡೀತದೆ. The fusion of gametes might be by isogamous or anisogamous. ಅಂದರೆ ಆ ಗ್ಯಾಮೆಟ್ಸ್ಗಳು ಐಸೋಗ್ಯಾಮೆಟ್ಸ್ಗಳಾಗಿರ್ಬೋದು. ಯಾವುದನ್ನು ಐಸೋಗ್ಯಾಮೆಟ್ಸ್ ಅಂತ ಕರೀತೇವೆ ಅಂತ ನಾನು ಹಿಂದೆ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. Those gametes which are similar in their shape, size and structure, they are called as isogametes, and their fusion is called as isogamous. ಈ ಝೈಗೋಮೈಸಿಟ್ಸ್ ಅಲ್ಲಿ ನಾವು
ಸಿಮಿಲರ್ ಟೈಪ್ ಆಫ್ ಗ್ಯಾಮೆಟ್ಸ್ಗಳ ಪ್ರೊಡ್ಯೂಷನ್ ಆಗೋದನ್ನು ನೋಡ್ತೇವೆ, ಪ್ರೊಡಕ್ಷನ್ನನ್ನು ನೋಡಿದ್ದಾವೆ. ಅವೆರಡರ ಫ್ಯೂಷನನ್ನು ನೋಡ್ತಿದ್ದಾವೆ. ಅವೆರಡರ ಫ್ಯೂಷನನ್ನು ಐಸೋಗ್ಯಾಮಸ್ ಅಂತ ಕರಿತೇವೆ. ಎರಡು ಒಂದೇ ಥರ ನೋಡಲಿಕ್ಕಿರುವಂತಹ ಎರಡು ಗ್ಯಾಮೆಟ್ಸ್ಗಳು ಫ್ಯೂಷನ್ ಆಗ್ತವೆ. ಫ್ಯೂಷನ್ ಆಗಿ ಒಂದು ಡಿಪ್ಲಾಯ್ಡ್ ಸೆಲ್ ಆದಂತಹ ಝೈಗೋಟನ್ನು ಕೊಡ್ತದೆ. ಅದನ್ನು ಬಿಟ್ಟರೆ ಅನೈಸೋಗ್ಯಾಮೆಟ್ಸ್, ಕೆಲವು ಝೈಗೋಮೈಸಿಟ್ಸ್ಗಳು ಗ್ಯಾಮೆಟ್ಸ್ಗಳನ್ನು ಬಿಡ್ತಾವಲ್ಲ, ಆ ಗ್ಯಾಮೆಟ್ಸ್ಗಳು ನೋಡೋದಕ್ಕೆ ಒಂದೇ ರೀತಿಯಾಗಿರೋದಿಲ್ಲ. ಫೀಮೇಲ್ ಗ್ಯಾಮೆಟ್ ವಿಲ್ ಬಿ ಲಾರ್ಜರ್ ಇನ್ ಸೈಜ್ when compared to the ಮೇಲ್ ಗ್ಯಾಮೆಟ್. ಸೊ ಇವೆರಡು ನೋಡೋದಕ್ಕೆ ಬೇರೆ ಬೇರೆ ಸೈಜ್ನಲ್ಲಿ ಇರೋದ್ರಿಂದ ಇವುಗಳನ್ನು ಅನೈಸೋಗ್ಯಾಮೆಟ್ಸ್ ಅಂತ ಕರೀತೇವೆ. ಈ ಎರಡು ಗ್ಯಾಮೆಟ್ಸ್ಗಳು ಮೊಟೈಲ್ ಆಗಿರ್ತವೆ. ಇವೆರಡು ನೀರಿನಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗಿ ಯಾವುದೋ ಒಂದು ಜಾಗದಲ್ಲಿ ಇವೆರಡು ತಮ್ಮ ಫ್ಲಾಜಿಲಾಗಳನ್ನು ಕಳ್ಕೊಂಡು ಸೇರ್ತವೆ. ಅವೆರಡು ಸೇರಿ ಒಂದು ಡಿಪ್ಲಾಯ್ಡ್ ಝೈಗೋಟ್ ಆಗುತ್ತೆ. ಈ ಥರ ಸೇರುವಿಕೆಯನ್ನು, ದ ಫ್ಯೂಷನ್ ಆಫ್ ಟೂ ಡಿಸಿಮಿಲರ್ ಗ್ಯಾಮೆಟ್ಸ್ಗಳನ್ನು ನಾವು ಐಸೋಗ್ಯಾಮಸ್ ಅಂತ ಕರಿತೇವೆ. Sexual reproduction takes place by the fusion of gametes by isogamous or anisogamous. After the formation of zygote, ಈಗಾಗಲೇ ನಿಮಗೆ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಬೇಕಾದ್ರೆ ನಾನು ನಿಮಗೊಂದು ವಿಚಾರ ಹೇಳಿದ್ದೇನೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಸ್ಟೆಪ್ಸ್ ಅಂತ ಹೇಳಿದ್ದೇನೆ. ಮೊದಲು ಏನಾಗ್ತದೆ ಅಂತಂದರೆ, ಮೊದಲು ಪ್ಲಾಸ್ಮೋಗೆಮಿ, ಅದಾದ ಮೇಲೆ ಕ್ಯಾರಿಯೋಗಮಿ ಆಗ್ತಾ ಇದ್ದಂಗೆ ಮಿಯೋಸಿಸ್ ಆಗುತ್ತೆ. ಮಿಯೋಸಿಸ್ಸಿಂದ ಹೆಪ್ಲಾಯ್ಡ್ ಸೆಲ್ಗಳು ಬಂದುಬಿಡ್ತವೆ. ಆ ಹೆಪ್ಲಾಯ್ಡ್ ಸೆಲ್ಗಳಿಂದ ಹೆಪ್ಲಾಯ್ಡ್ ಹೈಫೆ ಹೆಪ್ಲಾಯ್ಡ್ ಮೈಸಿಲಿಯಾ ಬರ್ತದೆ. ಇದರಿಂದ ಏನು ಅರ್ಥ ಆಗುತ್ತೆ ನಿಮಗೆ ಅಂತಂದರೆ, ದ ಪ್ಲಾಂಟ್ ಬಾಡಿ ಆಫ್ ದ ಫಂಗಸ್ ಈಸ್ ಹೆಪ್ಲಾಯ್ಡ್. ಇನ್ನೂ ಮುಂದೆ ಹೋಗಿ ಹೇಳೋದಾದರೆ, ಇವುಗಳು ಯಾವ ಥರದ ಲೈಫ್ ಸೈಕಲನ್ನು ತೋರಿಸ್ತವೆ ಅಂತಂದರೆ, ಹೆಪ್ಲಾಂಟಿಕ್ ಲೈಫ್ ಸೈಕಲನ್ನು ತೋರಿಸ್ತವೆ. ಸೊ ಹೆಪ್ಲಾಂಟಿಕ್ ಲೈಫ್ ಸೈಕಲ್ಲು ಇದರದ್ದಾಗಿರೋದ್ರಿಂದ, ಅಂದರೆ ಫಂಗಸ್ಗಳ ಒಂದು ಲೈಫ್ ಸೈಕಲ್ ಯಾವಾಗಲೂ ಹೆಪ್ಲಾಂಟಿಕ್ ಆಗಿರೋದ್ರಿಂದ, ಪ್ಲಾಂಟ್ ಬಾಡಿ ಯಾವಾಗಲೂ ಹೆಪ್ಲಾಯ್ಡ್ ಆಗಿರೋದ್ರಿಂದ, ಆಸ್ ಸೂನ್ ಆಸ್ ದ ಫಾರ್ಮೇಷನ್ ಆಫ್ ಝೈಗೋಟ್ ಇಟ್ ವಿಲ್ ಅಂಡರ್ಗೋ ಮಿಯೋಸಿಸ್. ಇದು ಕಾಮನ್. ಆಗ ಮಾತ್ರ ಹೆಪ್ಲಾಯ್ಡ್ ಆಗ್ಲಿಕ್ಕೆ ಸಾಧ್ಯ. ಸೊ ಇಲ್ಲಿ ನೋಡೋಣ, as soon as the formation of zygote, ಆ ಝೈಗೋಟಿಗೆ ಎನ್ವೈರ್ನಮೆಂಟ್ ಕಂಜೀನಿಯಲ್ ಆಗಿತ್ತು ಅಂತಂದರೆ ಅದು ಮಿಯೋಸಿಸ್ ಆಗುತ್ತೆ. ಮಿಯೋಸಿಸ್ಸಿಂದ ಹೆಪ್ಲಾಯ್ಡ್ ಸೆಲ್ಗಳು ಬರ್ತವೆ, ಅವು ಹೈಫೆ ಆಗ್ತವೆ, ಮೈಸಿಲಿಯಾ ಆಗುತ್ತೆ, ಇನ್ನೊಂದು ಮೈಸಿಲಿಯಾ ಹುಟ್ಕೊಳ್ಳುತ್ತೆ. ಆದರೆ ಆಫ್ಟರ್ ದ ಫಾರ್ಮೇಷನ್ ಆಫ್ ಝೈಗೋಟ್, if the environment is not congenial, that means in or during adverse environmental condition, this zygote, before undergoing meiosis, it develops a thick wall around itself and develops into a spore-like structure. ನೋಡಿ, ಝೈಗೋಟು ಮಿಯೋಸಿಸ್ ಆಗಿ 4 ಸೆಲ್ಗಳನ್ನ ಕೊಟ್ಟು ಐಫೆ ಆಗಬೇಕಾಗಿತ್ತು. ಆದರೆ ಇಲ್ಲಿ ಆ ಒಂದು ಸಂದರ್ಭ ಸರಿಯಾಗಿಲ್ಲದೆ ಇರೋದ್ರಿಂದ ಝೈಗೋಟ್ ಏನಾಗುತ್ತೆ, ತನ್ನ ಸುತ್ತ ಒಂದು ಬಲಿಷ್ಠವಾದಂಥ ಒಂದು ಗೋಡೆಯನ್ನು ನಿರ್ಮಾಣ ಮಾಡಿಕೊಂಡು ಸ್ಪೋರ್ ರೀತಿಯಾಗುತ್ತೆ. ಝೈಗೋಟು ಸ್ಪೋರ್ ರೀತಿಯಾಗಿರೋದ್ರಿಂದ ನಾವು ಅದನ್ನು ಏನಂತ ಕರಿತಾ ಇದ್ದೇವೆ ಅಂತಂದರೆ ಝೈಗೋಸ್ಪೋರ್ ಅಂತ ಕರಿತೇವೆ. ಈ ಝೈಗೋಸ್ಪೋರಿಗೆ ಇನ್ನೊಂದು ಹೆಸರೇನಪ್ಪ ಅಂತಂದರೆ ಊಸ್ಪೋರ್. ಝೈಗೋಸ್ಪೋರ್ ಅಂತಂದ್ರು ಒಂದೇ, ಹೂಸ್ಪೋರ್ಸ್ ಅಂತಂದ್ರು ಒಂದೇ. ಈ ಝೈಗೋಸ್ಪೋರ್ ಮತ್ತು ಊಸ್ಪೋರ್ ಎರಡು ಯಾವುದರಿಂದ ಡೆವಲಪ್ ಆಗಿತ್ತು? ಝೈಗೋಟಿಂದ ಡೆವಲಪ್ ಆದಂತಹ ಸ್ಪೋರ್ಸ್ ಆಗಿದ್ದಾವೆ. ಸೊ ಈ ರೀತಿಯಾದಂತಹ ಝೈಗೋಸ್ಪೋರ್ಗಳನ್ನು ಬಿಡೋದ್ರಿಂದ ಇದನ್ನು ಯಾವ ಗುಂಪು ಅಂತ ಕರಿತಿದ್ದೇವೆ ಅಂತಂದರೆ ಇವೆಲ್ಲವನ್ನು ನಾವು ಝೈಗೋಮೈಸೈಟ್ಸ್ ಅಂತ ಕರಿತಿದ್ದೇವೆ. ಈ ಝೈಗೋಮೈಸೈಟ್ಸ್ ಅಂತ ಹೆಸರು ಕೊಡ್ಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಬಿಕಾಸ್ ದೇ ಆರ್ ಪ್ರೊಡ್ಯೂಸಿಂಗ್ ದ ಸೆಕ್ಷುವಲ್ ಸ್ಪೋರ್ ಕಾಲ್ಡ್ ಝೈಗೋಸ್ಪೋರ್. ಸೊ ಎಕ್ಸಾಂಪಲ್ಸ್ಗಳು ಯಾವ್ಯಾವುದು ಈ ಫೈಕೋಮೈಸಿಟ್ಸ್ ಅಥವಾ ಈ ಝೈಗೋಮೈಸಿಟ್ಸ್ಗೆ ಅಂತಂದರೆ ಮ್ಯೂಕರ್, ರೈಸೋಪಸ್. ಈ ಮ್ಯೂಕರ್ ಮತ್ತು ರೈಸೋಪಸನ್ನು ಕಾಮನ್ ಆಗಿ ಬ್ರೆಡ್ ಮೌಲ್ಡ್ ಅಂತ ಕರಿತೇವೆ. ಬ್ರೆಡ್ ಮೌಲ್ಡ್ ಅಂದರೆ
ಬ್ರೆಡ್ ಏನಾದರೂ ತೇವಾಂಶದಿಂದ ಮಿಕ್ಸ್ ಆಗಿತ್ತು ಅಂದರೆ ತೇವಾಂಶದಿಂದ ಕೂಡಿದ್ದು ಅದನ್ನು ನಾವು ಹಾಗೆ ಸ್ಟೋರ್ ಮಾಡಿ ಇಟ್ಬಿಟ್ಟಿತ್ತು ಅಂತಂದರೆ 1-2-3 ದಿನಕ್ಕೆ ಒಂದು ಕಪ್ಪು ಬಣ್ಣದ ಬೂಸ್ಟ್ ನಾವು ನೋಡ್ತೇವೆ. ಕನ್ನಡದಲ್ಲಿ ಹಳ್ಳಿ ಜನ ಬೂಸ್ಟ್ ಕಟ್ಕೊಂಡಿದೆ ಅಂತ ಕರಿತಾ ಹೋಗ್ತಾರೆ. ಆ ರೀತಿಯಾದಂತಹ ಒಂದು ಕಪ್ಪು ಬಣ್ಣದ ಫಂಗಲ್ ಸ್ಪೋರ್ಸ್ಗಳನ್ನು ನಾವು ಸ್ಪೊರಾಂಜಿಯಾಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಅದನ್ನು ರೈಸೋಪಸ್ ಅಂತ ಕರಿತಾ ಹೋಗ್ತವೆ. ಆ ರೈಸೋಪಸ್ಗಳನ್ನು ಬ್ರೆಡ್ ಮೇಲೆ ಹೆಚ್ಚು ಬೆಳೆಯೋದನ್ನು ನೋಡೋದ್ರಿಂದ ನಾವು ಅವುಗಳನ್ನು ಕಾಮನ್ ಆಗಿ ಬ್ರೆಡ್ ಮೌಲ್ಡ್ ಅಂತ ಕರಿತೇವೆ. ಇನ್ ಅಡಿಷನ್ ಟು ದ್ಯಾಟ್ ನಿಮಗೆಲ್ಲ ಒಂದು ವಿಚಾರ ಹೇಳಿದ್ದಾನೆ, ದೇ ಆಲ್ಸೋ ಅಕರ್ಸ್ ಆಸ್ ಆಬ್ಲಿಗೇಟ್ ಪ್ಯಾರಾಸೈಟ್ ಅಂತ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಿದ್ದಾನೆ. ಆಲ್ಬಿಗೋ ಕ್ಯಾಂಡಿಡಾ ಅನ್ನುವಂತಹ ಒಂದು ಫಂಗಸ್ಸು, ಇಟ್ ಈಸ್ ಎನ್ ಆಬ್ಲಿಗೇಟ್ ಪ್ಯಾರಾಸೈಟ್. ಯಾವ ಗಿಡದಲ್ಲಿ ಕಾಯಿಲೆಯನ್ನು ಬರುತ್ತದೆ ಅಂತಂದರೆ ಕ್ರೂಸಿಫೆರಾ, ಸಾಸಿವೆ ಗಿಡಕ್ಕೆ ಇದು ಕಾಯಿಲೆ ಬರೆಸ್ತದೆ, ಕ್ರೂಸಿಫೆರಾ. ಸೊ ಯಾವ ಕಾಯಿಲೆ? ವೈಟ್ ರಸ್ಟ್ ಕಾಯಿಲೆಯನ್ನು ಬರೆಸ್ತದೆ. ಆದ್ದರಿಂದ ನಾವು ಕಾಮನ್ ಆಗಿ ಏನು ಹೇಳ್ಬಿಡ್ತೇವೆ ಅಂದರೆ ದ ಆಲ್ಬಿಗೋ ಕ್ಯಾಂಡಿಡಾ ಕಾಸಸ್ ದ ವೈಟ್ ರಸ್ಟ್ ಆಫ್ ಕ್ರೂಸಿಫೆರಾ. ರೈಟ್? ವೈಟ್ ರಸ್ಟ್ ಆಫ್ ಕ್ರೂಸಿಫೆರಾಗೆ ಅತ್ಯಂತ ಪ್ರಮುಖ ಕಾರಣ ಯಾವುದಪ್ಪ ಅಂತಂದರೆ ದಿಸ್ ಆಲ್ಬಿಗೋ ಕ್ಯಾಂಡಿಡಾ ವಿಚ್ ಬಿಲಾಂಗ್ಸ್ ಟು ದ group or the class called zygomycetes. ಇದಿಷ್ಟು ಪ್ರಮುಖವಾದಂಥ ವಿಚಾರ ರಿಗಾರ್ಡಿಂಗ್ ದ ಝೈಗೋಮೈಸಿಟ್ಸ್ ಆರ್ ದ ಫೈಕೋಮೈಸಿಟ್ಸ್ ಆರ್ ಆಲ್ಗಲ್ ಫಂಜೈ. ಈ ಕ್ಲಾಸಲ್ಲಿ ನಾನು ನಿಮಗೆ ಪ್ರಮುಖವಾಗಿ ಏನನ್ನು ತಿಳಿಸಿದ್ದೇನೆ ಅಂತಂದರೆ ಕ್ಲಾಸಿಫಿಕೇಷನ್ ಆಫ್ ಫಂಜೈಯನ್ನು ತಿಳಿಸಿದ್ದೇನೆ. ಆರ್ ಕಿಂಗ್ಡಮ್ ಮೈಕೋಟಾದ ಕ್ಲಾಸಿಫಿಕೇಷನ್ನ ತಿಳಿಸಿದ್ದೇನೆ. ಅದು ಯಾವುದು ಅಂತಂದರೆ now based on the presence and absence of sexual reproduction we have been classified the entire fungus into 2 groups. They are perfect and imperfect fungi. Those fungus which are producing sexually, they have been grouped under the perfect fungi, and which were not reproducing by sexual method, they have been grouped under the imperfect fungi. The perfect fungi are broadly classified into 3 groups based on the sexual spores which were producing in them. They are zygomycetes, ascomycetes and basidiomycetes. The imperfect fungus are those which are not reproducing sexually. They have been grouped in imperfect fungi which contains only the one class, that is Deuteromycetes. After that I had been explained about the general characteristics of zygo or phycomycetes, which are commonly called as algal fungi, which are also called as water mold because they are majority of them are seen in aquatic habitats and also in moist places. ಅದಾದ ಮೇಲೆ ಈ ಒಂದು ಫಂಗಸ್ಸಿನ ಮೈಸೀಲಿಯಾದಲ್ಲಿರುವಂಥ ಹೈಫೆ ಯಾವುದು ಅಂತ ಹೇಳಿದ್ದಾನೆ. aseptate cynocytic hyphae is seen in zygomycetes. They reproduce asexually by producing 2 types of mitospores or the asexual spores. They are the motile zoospores and non-motile epinospores, and sexually by the fusion of gametes which are isogamous method or anisogamous method. After the formation of the zygote undergoes an waltzed or then converts into a spore-like structure which are called as zygospore or oospore. These zygo or oospore, when it get a favorable environmental condition, they break the spore wall, germinate to produce before germination these zoospores undergoes meiotic cell division. As soon as the favorable environmental condition returns, these zygospore breaks the spore wall and emerge out, and suddenly it undergoes meiotic cell division to produce 4 cells. These 4 cells germinates to produce an haploid cynocytic aseptate hyphae. Examples are mucor, Rhizopus or the bread mold, and Albigo candida, which is an obligate parasite to crucifers. Next class alli ನಾನು ನಿಮಗೆ ascomycetes, basidiomycetes ಗಳನ್ನು ಡಿಸ್ಕಸ್ ಮಾಡ್ತೇನೆ.